बीजेपी जिला इकाई द्वारा बीदर के पत्रिका भवन में एक प्रेस मीट आयोजित की गई, जिसमें पार्टी जिला अध्यक्ष सोमनाथ पाटिल, बीदर दक्षिण के विधायक डॉक्टर शैलेंद्र बेलदाड़े, औराद के विधायक प्रभु बी चौहान, बसव कल्याण के विधायक शरणु सलगार, पार्टी के नगर अध्यक्ष शशि होसरली, बसवराज पवार, श्रीनिवास चौधरी, गुरुनाथ राजगीरा और अन्य लोग उपस्थित रहे। इस अवसर पर पार्टी नेताओं ने संबोधित करते हुए कहा कि पूर्व मंत्री राजशेखर पाटिल द्वारा कुछ दिन पहले बीदर की एक होटल में की गई मीटिंग के दौरान मीडिया कर्मियों को संबोधित करते हुए उन्होंने कहा था कि एमपी इलेक्शन में जिले के कुछ बीजेपी नेताओं ने कांग्रेस का सपोर्ट करके सागर खंडे को जिताया है। राजशेखर पाटिल के उसी बयान की निंदा करते हुए आज बीजेपी द्वारा यह प्रेस मीट बुलाई गई, जिसमें उसी बयान का खंडन किया गया। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक एंड सब्सक्राइब जरूर करें। डी.के. ಶಿವಕುಮಾರ್ ಎದುರು ಹೇಳಿದ್ದಾರೆ ಅಂತ ಹೇಳಿ ಇದಕ್ಕೆ ಉತ್ತರ ಅವರ ಉಸ್ತುವಾರಿ ಸಚಿವರು ಕೊಡಬೇಕು. ಮತ್ತು ಕಳೆದ ಒಂದು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಒಂದು ವರ್ಷದಿಂದ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ನೆಲಕಚ್ಚಿ ಹೋಗಿದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಹೇಳಿದಾಗ ಅದಕ್ಕೆ ಸಮರ್ಥನೆ ಮಾಡಬೇಕಿತ್ತು. ನಿಜವಾಗಿ ಹೇಳಬೇಕಾದ್ರೆ ಅವರು ಜಿಲ್ಲಾಡಳಿತ ಪೂರ್ತಿ ಕುಸಿತ ಆಗಿದೆ. ಏನು ಪಾಟೀಲ್ ಅವ್ರಿಗೆ ಫುಲ್ ನಮ್ಮ ಸಪೋರ್ಟ್ ಇದೆ. ಆಮೇಲೆ ಒಂದೇ ಮಾತು ಹೇಳ್ತೀನಿ, 3 ದಿವಸ ಕೆಳಗು 4 ದಿವಸ ಕೆಳಗು ಹುಮನಾಬಾದ್ ಮಾಜಿ ಶಾಸಕರು 5 ಬಾರ್ ಶಾಸಕರು ಮಂತ್ರಿ 4 ಬಾರ್ ನಿಮ್ಮಷ್ಟೇ ನಾನು ಮುಂಚೆ 1 ಬಾರ್ ಆಗಿದ್ದಾರೆ. ಅವರು ನಾಲ್ಕು ನಿಮ್ಗೆ 4 ಸಲ ಹಾಗಾಗಿ ಅವರು ರಾಜನೇತ ಅವ ಬೆಂಕಿ ನೇತ ಅವ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳ ಎದುರುಗಡೆ, ಉಪಮುಖ್ಯಮಂತ್ರಿಗಳ ಎದುರುಗಡೆ ಪ್ರಭು ಚವ್ಹಾಣ್ ಅವರು ಮತ್ತು ಕೆಲವರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ನಾವು ನೋಡಿ ನಿಜವಾಗಿಯೂ ಕೂಡ ನಮಗೆ ದುಃಖ ಆಯಿತು. ಮೊಟ್ಟ ಮೊದಲಿಗೆ ರಾಜಶೇಖರ್ ಪಾಟೀಲ್ ಅವರ ಆ ಹೇಳಿಕೆ, ಆ ಮಾತು, ಆ ವಾಕ್ಯ 100ಕ್ಕೆ 100 ಅದು ಅಪ್ಪಟ ಸುಳ್ಳದು. ಒಂದು ವೇಳೆ ಮಾಧ್ಯಮದವರಿಗೆ ನಿಮಗೇನಾದರೂ ಸಂಶಯ ಒಂದು ವೇಳೆ ಇತ್ತು ಅಂದ್ರೆ ಅದು ಅವರು ಹೇಳಿಲ್ಲ ಅಂತ ಹೇಳಿಲ್ಲ. ಅವರು ಈಶ್ವರ್ ಖಂಡ್ರೆ ಅವ್ರು ಹೇಳ್ಯಾರ ಅಂತ ಅಲ್ಲಿ ಹೇಳ್ಯಾರ. ಈಶ್ವರ್ ಖಂಡ್ರೆ ಅವ್ರು ಮತ್ತೆ ನಿಮಗಿಲ್ಲಿ ನಾಳೆಗೆ ಸಿಗ್ತಾರೆ. ತಾವು ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳ್ರಿ. ಈ ಥರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಪ್ರಭು ಚವ್ಹಾಣ್ ಅವರು ಶರಣು ಸಲಗಾರ್ ಸವಿಸ್ತರವಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಯಾವಾಗ ನಾಯಕತ್ವ ಬದಲಾವಣೆ, ಕುರ್ಚಿ ಕಿತ್ತಾಟ ನಡೆದರೆ ಇದು ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಹಾಗೂ ರಾಜಶೇಖರ್ ಗೌಡರ ಮಧ್ಯದಲ್ಲಿ ಕಿತ್ತಾಟ ಭಾಳ ಜೋರಾಗಿದೆ, ಗುಂಪುಗಾರಿಕೆ ಆಗಿದೆ. ಕಳೆದ 3 ತಿಂಗಳು ಹಿಡಿದು ಸಾಕಷ್ಟು ಬೆಂಗಳೂರು, ಬೀದರು ಯಾವುದು ರಿಸಾರ್ಟ್ ಭೀ ಉಳಿದಿಲ್ಲ. ಅವರಿಬ್ಬರು ರಾಜಶೇಖರ್ ಗೌಡರು ಮೀಟಿಂಗ್ ಮಾಡೋದು ಬೆಂಗಳೂರದಾಗೂ ರಿಸಾರ್ಟ್ ಉಳಿದಿಲ್ಲ, ಬೀದರ್ದಾಗೂ ಯಾವ ರಿಸಾರ್ಟ್ ಉಳಿದಿಲ್ಲ. ಎಲ್ಲ ಕಡೆ ಮೊದಲು 50, 100, 200 ಈಗ ಅವ್ರ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದ್ರೆ ಅವ್ರ ಪಕ್ಷದ ವಿಷಯದ ಇದೆಲ್ಲ ನಾಟಕದ ಬೀದರ್ ಜನತೆ ನೋಡ್ತಾ ಇದೆ. ಅವರಿಬ್ಬರು ನಾಟಕ ಭಾಳ ಸರಿ ನಡೆದಂತ ನೋಡತ್ತಾರೆ. ಇದು ಭಾಳ ಚೆನ್ನಾಗಿ ನಾಟಕ ನಡೆದಪ್ಪ ಕಾಂಗ್ರೆಸ್ ಪಾರ್ಟಿದಂತ ಇಡೀ ಬೀದರ್ ಜಿಲ್ಲೆ ಜನತೆ ಗಮನಿಸ್ಲತ್ತದು. ಮತ್ತು 4 ಬಾರಿ ಶಾಸಕರಾಗಿರು ರಾಜಶೇಖರ್ ಪಾಟೀಲ್, ಒಂದು ಸಲ ನಿಗಮ ಮಂಡಳಿ ಚೇರ್ಮನ್, ಒಂದು ಸಲ ಸಚಿವರು. ಅವ್ರು ತಮ್ಮ ಸ್ವಾರ್ಥ ಜಗಳದಾಗ ನಮ್ಮ ಬಿ ಜೆ ಪಿದವ್ರಿಗೆ ಹೇಳ್ತಾರೆ. ಅವರು ನಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳಿಲ್ಲತ್ತಾರ. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದ್ರೆ ನಮ್ಮ ಮಗಿಲ ಮೇಲೆ ಬಂದು ಕಿಕ್ಕಿ ಈಶ್ವರ್ ಖಂಡ್ರೆ ರೆವಿನ್ಯೂ ಮಿನಿಸ್ಟರ್ ಏನಾಗಿದೆ ಸರ್, ಇಲ್ಲೇ ಇಬ್ಬರು ಮಂತ್ರಿಗಳಿದ್ದಾರೆ. ವಿಷಯ ಹೇಳ್ರಿ, ಅವ್ರು ರೆವಿನ್ಯೂ ಮಿನಿಸ್ಟ್ರಿ ಹೋಗಿ ರೇಟ್ ಬೋರ್ಡ್ ಹಾಕಂತ ಪರಿಸ್ಥಿತಿ ಬಂದ ಸರ್ಕಾರ. ಒಬ್ಬ ಮಂತ್ರಿ ದುಡ್ಡು ತಗೊಂಡು ಅವರಿಗೆ ಅಧ್ಯಕ್ಷರು ಕೇಳಿ ಪೂರ ಆರಾಮ್ಸೆ ಕೇಳಿ. CM ಮರಿ ಹಾಕ್ಯಾರ. ಸರ್ ಒಂದು ಉದಾಹರಣೆ ಹೇಳ್ತೀನಿ ತಮಗೆ, ತಮ್ಮ ಪ್ರಶ್ನೆ ಅರ್ಥ ಆಯಿತು. ಒಂದು ಉದಾಹರಣೆ ಹೇಳ್ತೀನಿ. ಬೀದರ್ನಲ್ಲಿ ನ್ಯೂ ಆದರ್ಶ್ ಕಾಲನಿಯಲ್ಲಿ ಕಳ್ಳತನ ಆದಂಥ